ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾವು ಮಾರ್ನಿಂಗ್ ಅಂದರೆ 11 o'clock ಹೊರಟಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ಸನ್ನು ಮೀಟ್ ಆಗೋಕ್ಕೋಸ್ಕರ ಮಡಿವಾಳದ ಹತ್ರ ನಾವು ಅವ್ರನ್ನ ಮೀಟ್ ಆಗೋಣ, ಒಂದು ಲಂಚ್ ಪಾರ್ಟಿ ಇಟ್ಕೊಳ್ಳೋಣ ಅಂತ ಇದ್ದೀವಿ. ಸೊ ಗೆಟ್ ಟುಗೆದರ್ ಥರ. ಸೊ ಅದಕ್ಕೆ ನಾವು ಚೂಸ್ ಮಾಡಿರುವಂಥ ಪ್ಲೇಸು ನಾದಿ ಮಂಡಿ ರೆಸ್ಟೋರೆಂಟ್. ಆ್ಯಕ್ಚುಲಿ ಇದು ಕೇರಳ ಬೇಸ್ಡ್ ಅಂದರೆ ಅರಬಿಕ್ ಕ್ಯೂಸಿನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇವನ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ, ಏನು ಸ್ಪೆಷಲ್ ಆಗಿರುತ್ತೆ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಈ ವ್ಲಾಗಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಬ್ಯಾಂಗ್ಳೂರ್ನ ಒನ್ ಆಫ್ ದ ಹೈಪ್ಡ್ ಮತ್ತೆ ಪಾಪ್ಯುಲರ್ ಆಗಿರುವಂತಹ ರೆಸ್ಟೋರೆಂಟ್ಗಳಲ್ಲಿ ಈ ಮಂಡಿ ರೆಸ್ಟೋರೆಂಟ್ ಕೂಡ ಒಂದು. ಇದು ಎಸ್ಟಾಬ್ಲಿಷ್ ಆಗಿದ್ದು 2013 ಬ್ಯಾಂಗ್ಳೂರಲ್ಲಿ. ಐ ಥಿಂಕ್ 1 ಬ್ರಾಂಚ್ ಏನೋ ಇದೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಜಾಸ್ತಿ ಇದು ಕೇರಳದಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಇದು ಫೇಮಸ್ ಆಗಿರೋದು ಅವರು ಆಫರ್ ಮಾಡುವಂತಹ ಮಂಡಿ ಪ್ಲಾಟರ್ ಇಂದ. ಅಂಡ್ ಮಿಡಲ್ ಈಸ್ಟ್ ನ ಟ್ರೆಡಿಷನಲ್ ಸ್ವೀಟ್ ಡೆಸರ್ಟ್ ಗಳನ್ನ ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ತುಂಬಾ ಅಮೇಸಿಂಗ್ ಆಗಿರುತ್ತೆ ಅಂಡ್ ಅಥೆಂಟಿಕ್ ಆಗಿರುತ್ತೆ. ಅವರ ಪ್ರೆಸೆಂಟೇಷನ್ ಕೂಡ ಸಾಕಷ್ಟು ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ತುಂಬಾ ವೆಲ್ಕಮಿಂಗ್ ಮತ್ತೆ ಪ್ಲೆಸೆಂಟ್ ಆಗಿದೆ. ಸ್ವಲ್ಪ ಅರೇಬಿಕ್ ಟಚ್ ಅಂತ ಡೆಫಿನೆಟ್ಲಿ ಇದೆ. ಮೈಲ್ಡ್ ಆದ ಟೇಸ್ಟ್, ಅಷ್ಟು ಸ್ಪೈಸಿ ಏನಿರ್ಲಿಲ್ಲ ಯಾವುದು ಕೂಡ. ಮೈಲ್ಡ್ ಫ್ಲೇವರ್ಡ್ ಇತ್ತು. ನೀವು ಬಿರಿಯಾನಿ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬಿರಿಯಾನಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಡೆಫಿನೆಟ್ಲಿ ಇರಲ್ಲ. ಬಟ್ ಜ್ಯೂಸಿ ಅಂಡ್ ಟೆಂಡರ್ ಚಿಕನ್ ಅಂಡ್ ಮಟನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೆಫಿನೆಟ್ಲಿ ಇದು ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ಅಂಡ್ ಇಲ್ಲಿ ರೈಸ್, ಮಂಡಿ ರೈಸ್ ಅನ್ಲಿಮಿಟೆಡ್ ಆಗಿರುತ್ತೆ. ಉಳಿದಿರುವಂತೆ ಏನು ಸೂಪ್ ಕಾಂಪ್ಲಿಮೆಂಟರಿ ಆಗಿ ಬರುತ್ತೆ ಅವ್ರ ಪ್ಲಾಟರ್ ಅಲ್ಲಿ. ಅಂಡ್ ಐಸ್ ಕ್ರೀಮ್ ಕೂಡ 2 ತರ ಫ್ಲೇವರ್ ಇರುತ್ತೆ, ಚಾಕ್ಲೇಟ್ ಅಂಡ್ ದೆನ್ ಯು ಕ್ಯಾನ್ ಸಿ ವೆನಿಲಾ ಫ್ಲೇವರ್ ಇರುತ್ತೆ. ಅದು ಲಿಮಿಟೆಡ್ ಅಷ್ಟೇ ಇರುತ್ತೆ, ಒಂದೇ ಸಲ ಸರ್ವ್ ಮಾಡ್ತಾರೆ. ಆ್ಯಂಡ್ ಸೂಪ್ ಹೇಳೋಷ್ಟೇನು ಚೆನ್ನಾಗಿರಲ್ಲ, ಓಕೆ ಆಗಿರುತ್ತೆ. ಬಟ್ ಒಂದ್ಸಲ ನೀವು ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಇದು ಡಿಸಪಾಯಿಂಟ್ ಮಾಡಲ್ಲ. ಅವರ ಡೆಸರ್ಟ್ಗಳಲ್ಲಿ ಮಸ್ಟ್ ಟ್ರೈ ಡೆಸರ್ಟ್ ಅಂತ ಅಂದರೆ ಕುನಾಫಾ ಡೆಸರ್ಟು. ಮಿಡಲ್ ಈಸ್ಟ್ ಸ್ವೀಟ್ ಟ್ರೆಡಿಷನಲ್ ಡೆಸರ್ಟ್ ಅದು. ಇಟ್ ಇಸ್ ಮೇಡ್ ಅಪ್ ಆಫ್ ಶ್ರೆಡೆಡ್ ಪೇಸ್ಟ್ರಿ ಡೋ ಆ್ಯಂಡ್ ಸ್ವೀಟ್ ಸಿರಪ್ ಮತ್ತು ಚೀಸಿಂದ ಮಾಡಿರ್ತಾರೆ. ಯಮ್ಮಿ ಆಗುತ್ತೆ, ಮಸ್ಟ್ ಟ್ರೈ. ನೀವು ವಿಸಿಟ್ ಮಾಡ್ತಾ ಇದ್ರೆ ಮಂಡಿ ರೆಸ್ಟೋರೆಂಟ್ಗೆ ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ. ಸಾಕಷ್ಟು ನಿಮ್ಗೆ ಆಪ್ಷನ್ಸ್ ಇದೆ ಅಲ್ಲಿ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಆಪ್ಷನ್ಸ್ ಕೂಡ ಇದೆ. ಬಟ್ ಅವರ ಸ್ಪೆಷಲ್ ಏನು ಡಿಶ್ ಇದೆ ಅದನ್ನೇ ಟ್ರೈ ಮಾಡಿದ್ರೆ ನಿಮ್ಗೆ ಅದು ಸ್ವಲ್ಪ ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಅನ್ಸುತ್ತೆ, ಏನು ಖಾಸ್ ಅಂತ ಅನ್ಸಲ್ಲ. ಈ ರೆಸ್ಟೋರೆಂಟು ಟೈಮಿಂಗ್ ಬಂದ್ಬಿಟ್ಟು ಆಫ್ಟರ್ನೂನ್ 12:30 PM ಇಂದ ಮಿಡ್ ನೈಟ್ 12 AM ವರೆಗೂ ಇದು ಓಪನ್ ಆಗಿರುತ್ತೆ. ಡೈನಿಂಗು, ಟೇಕ್ ಅವೇ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ವೇಟಿಂಗ್ ಪೀರಿಯಡ್ ಡೆಫಿನೆಟ್ಲಿ ಲಾಂಗ್ ಆಗಿರುತ್ತೆ. ಮಿನಿಮಮ್ ಅಂದ್ರೂ ಕೂಡ 45 to 1 hour ವೇಟಿಂಗ್ ಪೀರಿಯಡ್ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡು ಬನ್ನಿ. ನೆಕ್ಸಾಸ್ ಕೋರಮಂಗಲ ಮಾಲು ನಿಯರ್ ಬೈ ಇದೆ. ಆಲ್ಮೋಸ್ಟ್ 3 kilometer ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ವೆರಿ ಸ್ಯಾಟಿಸ್ಫೈಯಿಂಗ್ ಅಂಡ್ ವೆಲ್ಕಮಿಂಗ್ ಅಂಡ್ ಸ್ಟಾಫ್ ಕೂಡ ಚೆನ್ನಾಗಿದ್ರೆ ಐ ಥಿಂಕ್ ನೀವು ಒಂದ್ಸಲ ಆದ್ರೂ ಟ್ರೈ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಮಂಡಿ ರೆಸ್ಟೋರೆಂಟ್ ಅನ್ನ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಬಟ್ ಅವರ ಸಿಗ್ನೇಚರ್ ಡಿಶ್ ಏನಿದೆ, ಆ ಪ್ಲಾಟರು ಮತ್ತೆ ಏನು ಅವರ ಡೆಸರ್ಟ್ ಇದೆ ಅದನ್ನ ಟ್ರೈ ಮಾಡಿ. ಇಲ್ಲ ನೀವು ನಾರ್ಮಲಿ ನೀವು ಬೇರೆ ತರ ತಗೊಂತೀರಾ ಅಂದ್ರೆ, ನಾರ್ಮಲಿ ಆರ್ಡಿನರಿ ತರ ತಗೊಂತೀರಾ ಅಂದ್ರೆ ನಿಮ್ಗೆ ಏನು ಜಾಸ್ತಿ ಖಾಸ್ ಅನ್ಸಲ್ಲ. ಯಾಕಂದ್ರೆ ಜಾಸ್ತಿ ಸ್ಪೈಸಿ, ತುಂಬಾ ಸ್ಪೆಷಲ್ ಅಥವಾ ಆ ಥರ ಏನಿಲ್ಲ. ನಾರ್ಮಲಿ ನೀವು ಬಿರಿಯಾನಿ ಅಷ್ಟು ಸ್ಯಾಟಿಸ್ಫೈಯಿಂಗ್ ಫ್ಲೇವರನ್ನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮೈಲ್ಡ್ ಆದ ಫ್ಲೇವರ್ ಸ್ಪೈಸಸ್ ನೀವು ಮಂಡಿ ರೈಸಲ್ಲಿ ನೋಡ್ಬೋದು, ಅಷ್ಟು ಸ್ಪೈಸಿ ಆಗಿರಲ್ಲ. ಬಟ್ ನಾ ಕುನಾಫಾ ಅನ್ನುವಂಥ ಏನು ಡೆಸರ್ಟನ್ನು, ಅರೇಬಿಕ್ ಡೆಸರ್ಟನ್ನು ಮೆನ್ಷನ್ ಮಾಡಿದೆ, ಅದಂತೂ ಡೆಫಿನೆಟ್ಲಿ ಹೆವೆನ್ ಥರ ಇತ್ತು, ಸಖತ್ತಾಗಿತ್ತು. ಓವರ್ ಆಲ್ ನಾ ರೇಟಿಂಗ್ ಕೊಡೋದಾದ್ರೆ ಔಟ್ ಆಫ್ 10 ಐ ವಿಲ್ ಗಿವ್ 8.5. ನಾಟ್ ಬಿಕಾಸ್ ಆಫ್ ಫುಡ್ ಟೇಸ್ಟಿಗಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಕ್ರೌಡೆಡ್ ಆಗಿದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಅನದರ್ ರೀಸನ್ ವೇಟಿಂಗ್ ಪೀರಿಯಡ್ ಲಾಂಗ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು 8.5 ಕೊಡ್ತೀನಿ. ಇಫ್ ಯು ಆರ್ ವಿಸಿಟಿಂಗ್ ಡ್ಯೂರಿಂಗ್ ದ ಪೀಕ್ ಲಂಚ್ ಅಥವಾ ಡಿನ್ನರ್ ಅವರಿಗೆ ವಿಸಿಟ್ ಮಾಡ್ತಾರೆ, ಡೆಫಿನೆಟ್ಲಿ ಮೇಕ್ ಶೋರ್ ಯು ರೀಚ್ ಅರ್ಲಿ ಟು ಅವಾಯ್ಡ್ ದ ಡಿಸಪಾಯಿಂಟ್ ಅಂಡ್ ಫ್ರಸ್ಟ್ರೇಷನ್ ಆಫ್ ವೇಟಿಂಗ್ ಪೀರಿಯಡ್. ಅಷ್ಟೇ, ಇದಾಗಿತ್ತು ನನ್ನ ವ್ಲಾಗ್, ನನ್ನ ಎಕ್ಸ್ಪೀರಿಯನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.